ಹಾಯ್ DTI ಕನ್ನಡಕ್ಕೆ ಸ್ವಾಗತ. ನಾನು ಲೋಕೇಶ್. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅಂತ. ಮತ್ತು ಇವತ್ತಿನ ವಿಷಯ ಏನು ಅಂತಂದರೆ ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾನಿಟೈಸೇಷನ್ ಮಾಡಿ ದುಡ್ಡನ್ನ ಮಾಡ್ಬೋದು. ಹೇಗೆ ಅಂತ ಹೇಳ್ತೀರಾ? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂದರೆ ಬೀಲಿಂಕೋಸ್ ಲೋಕೇಶ್ ಅಂತ ಇರುತ್ತೆ, ಫಾಲೋ ಮಾಡಿ. ಯಾಕೆ ಅಂದರೆ ನಾನೊಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಿರ್ತೀನಿ. ಸೊ ನಿಮಗೆ ಏನಾದರೂ ಕ್ವಶನ್ಸ್ ಬಂದರೆ ಆ ಕ್ವಶನ್ಸ್ಗೆ ಉತ್ತರನ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ. ಇನ್ಸ್ಟಾಗ್ರಾಮು ಕೂಡ ಮಾನಿಟೈಸೇಷನ್ ಆಪ್ಷನ್ ಫಾರ್ ದಿ ಫಸ್ಟ್ ಟೈಮ್ ಕೊಟ್ಟಿದ್ದೆ. ಅದು ಇಂಡಿಯಾದಲ್ಲಿ ಇಲ್ಲಿವರೆಗೂ ಲಾಂಚ್ ಆಗಿಲ್ಲ. ಆಗಸ್ಟ್ 20th ಈ ಮಂತಲ್ಲಿ ಮಾನಿಟೈಸೇಷನ್ ಆಪ್ಷನ್ ಸಿಗ್ತಾ ಇದೆ. ಸೊ ಈ ಮಾನಿಟೈಸೇಷನ್ ಆಪ್ಷನ್ ಯಾರ್ಯಾರಿಗೆಲ್ಲ ಒಳ್ಳೆಯದು ಅಂತ ಹೇಳ್ತೀರಾ? ಕಂಟೆಂಟ್ ಕ್ರಿಯೇಟರ್ ಯಾರಿದ್ದಾರೆ ಅವ್ರಿಗೆ ಮಾನಿಟೈಸೇಷನ್ ಮಾಡಿ ಕೂಡ ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನ ಮಾಡ್ಬೋದು. ಸೊ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮಾಡಬೇಕು ಅಂದರೆ ಅದರದ್ದೇ ಆದಂತಹ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಸೊ 4000 ಅವರ್ಸ್ ನೋಡಬೇಕು ಮತ್ತು 1000 ಸಬ್ಸ್ಕ್ರೈಬರ್ ಮಾಡ್ಕೊಬೇಕು. ಆವಾಗ ಮಾತ್ರ ಗೂಗಲ್ ಆ್ಯಡ್ಸೆನ್ಸ್ನಿಂದ ಅಪ್ರೂವಲ್ ಕೊಡ್ತಾರೆ ಅಂತ. ಸೊ ಇದೇ ಥರ ಇನ್ಸ್ಟಾಗ್ರಾಮಲ್ಲಿ IGTV ಅಂತ ಇದೆ. ಸೊ ಇಲ್ಲಿ ನೀವು ಕಂಟೆಂಟ್ನ ಪಬ್ಲಿಷ್ ಮಾಡಬೇಕಾದ್ರೆ ಒಂದು ವಿಡಿಯೋನ, ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಒಂದು ಕಂಡೀಷನ್ನ ಕೊಟ್ಟಿದ್ದಾರೆ. ಏನಪ್ಪ ಕಂಡೀಷನ್ಸ್ ಅಂದರೆ ಬನ್ನಿ ಒಂದೊಂದೇ ಕಂಡೀಷನ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಕಂಡೀಷನ್ ಬಂದು ನಿಮ್ಮ ಅಕೌಂಟ್ ಪಬ್ಲಿಕ್ ಆಗಿರಬೇಕು ಮತ್ತು ಕರೆಂಟ್ಲಿ ಆ್ಯಕ್ಟಿವ್ ಆಗಿರಬೇಕು. ಸೊ ಸೆಕೆಂಡ್ ಕಂಡೀಷನ್ ಬಂದು ಮಿನಿಮಮ್ 10,000 ಫಾಲೋವರ್ಸ್ ಇರಬೇಕು. ಮೂರನೇ ಕಂಡೀಷನ್ ಬಂದು ಒಂದು ಬಿಸ್ನೆಸ್ ಅಕೌಂಟ್ ಆಗಿರಬೇಕು ಆರ್ ಕಂಟೆಂಟ್ ಕ್ರಿಯೇಟರ್ ಅಕೌಂಟ್ ಆಗಿರಬೇಕು. ಇನ್ನು ನಾಲ್ಕನೇ ಕಂಡೀಷನ್ಸ್ ಅಂದರೆ ಮಿನಿಮಮ್ ಲಾಸ್ಟ್ 60 ಡೇಸಲ್ಲಿ 1000 ಎಂಗೇಜ್ಮೆಂಟ್ ಆಗಿರಬೇಕು. ಅಂದರೆ ಲೈಕ್ಸ್, ಕಾಮೆಂಟ್, ಶೇರ್ಸ್ ಇವು ಮೂರೂ ಸೇರಿ 1000 ಇರಬೇಕು. ಅಥವಾ 100 ವಾಚ್ ಅವರ್ ಆಗಿರಬೇಕು. ಇನ್ನು ಲಾಸ್ಟ್ 5th ಕಂಡೀಷನ್ಸ್ ಬಂದು ಇದು ಇಂಡಿಯಾದೇ ಆಗಿರಬೇಕು ಅಕೌಂಟ್. ಯಾಕಂದರೆ ಬೇರೆ ದೇಶಗಳಲ್ಲಿ ಕೆಲವೊಂದು ಕಡೆ ಪರ್ಮಿಷನ್ ಸಿಕ್ಕಿಲ್ಲ. ಇನ್ನು 6th ಕಂಡೀಷನ್ ಬಂದು ಯಾವುದೇ ಹಿಸ್ಟ್ರಿ ವೈಲೆನ್ಸ್ ಇರಬಾರ್ದು, ಅಂದರೆ ಅಡಲ್ಟ್ ಕಂಟೆಂಟ್ ಆಗಿರಬಾರ್ದು. ಸೊ ಇಷ್ಟು ಕಂಡೀಷನ್ಸ್ ಇದ್ದರೆ ಮಾತ್ರ ನಿಮ್ಮ ಒಂದು ಅಕೌಂಟು ಎಲಿಜಿಬಲ್ ಆಗಿರುತ್ತೆ. ಸೊ ಎಷ್ಟು ಒಂದು ಕ್ರಿಯೇಟರ್ ಅಕೌಂಟ್ಗೆ ಸಿಗುತ್ತೆ ಅಂತ ಕೇಳ್ತಿದ್ದೀರಾ ದುಡ್ಡು? ಸೊ ಏನಿಲ್ಲ, ಒಬ್ಬ ಅಡ್ವರ್ಟೈಸ್ ರನ್ ಮಾಡಿದಾಗ 100 ರೂಪೀಸ್ ಸ್ಪೆಂಡ್ ಮಾಡಿದ್ರೆ ಅದರಲ್ಲಿ 55 ರೂಪೀಸ್ ಕ್ರಿಯೇಟರ್ ಅಕೌಂಟ್ಗೆ ಕೊಡ್ತೀವಿ ಅಂತ ಇನ್ಸ್ಟಾಗ್ರಾಮ್ ಅವರು ಹೇಳಿದ್ದಾರೆ. ಮತ್ತು ಇನ್ನು 45% ಇನ್ಸ್ಟಾಗ್ರಾಮ್ ಅವ್ರು ಮಡಿಕೊತಾರೆ. ಈಗ ಆಲ್ರೆಡಿ ಯೂಟ್ಯೂಬಲ್ಲಿ 40% ಬಂದು ಒಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಕೊಡ್ತಾ ಇದ್ದಾರೆ, 60% ಬಂದು ಗೂಗಲ್ ಮಡಿಕೊತಿದ್ದಾರೆ. ಸೊ ಇದೇ ಥರ ನೀವು 100 ರೂಪೀಸ್ಗೆ 55 ರೂಪೀಸ್ನ ಸಂಪಾದನೆ ಮಾಡ್ಬೋದು ಇನ್ಸ್ಟಾಗ್ರಾಮ್ IGTVಯಲ್ಲಿ. ಇನ್ನು ಇನ್ಸ್ಟಾಗ್ರಾಮ್ ಮಾನಿಟೈಸೇಷನ್ ಇನ್ನೂವರೆಗೂ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ 20th ಆದಮೇಲೆ ಇನ್ಸ್ಟಾಗ್ರಾಮ್ ಮಾನಿಟೈಸೇಷನ್ ಇಂಡಿಯಾಗೆ ಬರ್ತಾ ಇದೆ ಪ್ರಪ್ರಥಮ ಬಾರಿಗೆ. ಮತ್ತು ಈಗ ಆಲ್ರೆಡಿ ನಿಮಗೆ ಒಂದು ವಿಷಯ ಗೊತ್ತೇ ಇರೋವಂಥ ವಿಷಯ, ಟಿಕ್ಟಾಕ್ ಕೂಡ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಅದೊಂದೇ ಅಲ್ಲ, ಅಮೇರಿಕಾದಲ್ಲೂ ಕೂಡ ಟಿಕ್ಟಾಕ್ ನಿನ್ನೆ ಬ್ಯಾನ್ ಆಯಿತು. ಸೊ ಈಗ ಆಲ್ರೆಡಿ ಟಿಕ್ಟಾಕ್ ಬ್ಯಾನ್ ಆಗಿರೋರು ತಲೆ ಕೆಡಿಸ್ಕೊಂಬೇಡಿ. ಅದಕ್ಕೆ ಬೆಸ್ಟ್ ಆಲ್ಟರ್ನೇಟಿವ್ ಅಪ್ಲಿಕೇಶನ್ ಯಾವುದು ಅಂತ ಕೂಡ ಹೇಳಿದ್ದೀನಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ. ಅದು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳಿದ್ದೀನಿ. ಸೊ ಇಲ್ಲಿವರೆಗೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೊಂಬನ್ನಿ. ಮತ್ತು ಇದು ಇವತ್ತಿನ ವಿಷಯ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.